ನನಗೆ ಹಾಲುಂಡತ್ತವರು ಸಿನಿಮಾ ನೆನಪಾಗ್ತಾ ಇದೆ ನಿಮ್ಮ ವಿಚಾರಣೆ ಕೇಳ್ತಾ ಇದ್ರೆ. ನೋಡಿದೀರಾ ಆ ಸಿನಿಮಾ? ಯಾವತ್ತಾದ್ರೂ ಆ ಸಿನಿಮಾ ನೋಡಿ ಬಹಳ ಇಷ್ಟ. ಅದು ನಮ್ಮ ಜೀವನಕ್ಕೆ ಬಹಳ ಹತ್ರ ಅಂತ ಅನಿಸ್ತದ. ನಾವು ಈ ವಾತಾವರಣದಲ್ಲಿ ಬೆಳೆದ ಮೇಲೆ ನಮ್ಮ ಮನೆಯವರು ಅವಾಗಿನ ದಿನ ಆ ವರ್ಷ ಅವಾಗೆ ಅವರು ಬಹಳ ಚೆನ್ನಾಗಿ ಬಾಳಿದವರು. ನಮ್ಮ ಮನೆಯವರು ಗೋಪಾಲಕೃಷ್ಣ ಅವ್ರು ಅಂತೇಳಿ ಅವರು ನನಗ ಒಂದು ಗುಡಿಸಲಲ್ಲಿ ನಾನು ಈ ಈ ಏಜಿಗೆ ನನ್ ಮದುವೆ ಆಗ್ಯದ. ಅವರು ನೋಡಿ ನನಗ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನಗ್ ದೊಡ್ಡ ಸ್ಥಾನ ಕೊಟ್ರು. ಅವರು ನನಗೆ ಬಹಳ ಒಳ್ಳೆ ಒಂದು ಇದು ಕೊಟ್ಟಿದ್ರು ಅವ್ರು ನನಗೆ. ಅಷ್ಟು ರೀತಿಯಿಂದ ನೋಡ್ಕೊಂಡ್ರು ಅವರು. ಹಂಗಾಗಿ ನನ್ ಈ ಒಂದು ಇದ್ರಲ್ಲಿ ನನಗ್ ಮದುವೆ ಆಗಿದೆ ಇಷ್ಟಿದ್ದಾಗ. ನೀವೇನಾ? ನಾನೇ 8ನೇ ಕ್ಲಾಸ್ ಹೋದಂತ ಸಂದರ್ಭದಲ್ಲಿ ನಿಜವಾಗ್ಲು ಇದೆಲ್ಲ ನನ್ನ ಒಂದು. ಹಂಗಾಗಿ ಅವರು ನನಗ ಪ್ರೀತಿಯಿಂದ ನೋಡ್ಕೊಂಡು ಅವ್ರು ನಾನ್ ಕೇಳಿದ್ದೆಲ್ಲ ಕೊಟ್ರು. ಸಾಕಷ್ಟು ಒಡವೆಗಳು ನಾನ್ ಕೇಳಿದ್ದೆಲ್ಲ ನಾವು ನೋಡ್ಲಾರ್ದೆಲ್ಲ ಅವ್ರ ಮನೇಲಿ ಕಂಡೇವಿ ನಾವು. ಅದಾದ್ಮೇಲೆ ನನ್ ತುಡಿತ ಏನಿತ್ತಂದ್ರೆ ನಾನೇನಾದ್ರೂ ಆಗ್ಬೇಕು, ನಾನೇನಾದ್ರ ಒಂದು ಸಹಾಯ ಮಾಡ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಒಂದ್ ಹೆಸರು ಮಾಡ್ಬೇಕು ನಾನು ಅನ್ನೋದೇ ಆಸೆ ಇತ್ತು. ಅದಕ್ಕೆ ಅವರು ಒಂದು ಒಳ್ಳೆ ರೀತಿಯಿಂದ ಅವರು ನನ್ನ ಕನಸುಗಳಿಗೆ ಅವರೆಲ್ಲ ನೀರೆರೆದು ನನ್ನ ಬೆಳೆಸಿ ಬೆಂಬಲದಿಂದಿದ್ರು. ಮತ್ತೆ ನನ್ನ ಕುಟುಂಬದವರು ಅಣ್ಣ ತಮ್ಮರು ಕೂಡ ಬಹಳ ಪ್ರೀತಿಯಿಂದ ನನ್ನ ಜೊತೆಯಲ್ಲಿದ್ರು. ನನಗೆ ಹಾಲುಂಡತ್ತವ್ರು ನಿಜವಾಗ್ಲೂ ನಮಗೆ ಆತರ ಅಂತ ಅನಿಸ್ತದ. ನನಗೆ ಇನ್ಫ್ಯಾಕ್ಟ್ ಅದರಲ್ಲಿ ಒಂದು ಸೀನ್ ಬರ್ತದೆ. ಮನೆ ತುಂಬಾ ಹಣ್ಣುಗಳಿರುತ್ತೆ, ನನ್ನ ತವ್ರ ಮನೆಯಲ್ಲಿ ಗಂಜಿಗೋಸ್ಕರನೂ ಪರದಾಡುವ ಸ್ಥಿತಿಯಲ್ಲಿರುತ್ತೆ. ಆ ಥರದ್ದು ನಿಜವಾಗ್ಲೂ ಆಗಿದೆಯಾ ಲೈಫಲ್ಲಿ ಅಂತ ನಿಮಗೂ? ಆ ಥರ ಅಂತ ಅನ್ನೋದಕ್ಕಿಂತ ನಮ್ಮಲ್ಲಿ ಒಂದು ಪ್ರೀತಿ ತುಂಬಿತ್ತು ನಮ್ಮ ಇಲ್ಲಿ ಈ ಒಂದು ನನ್ನ ಹುಟ್ಟು ಮನೆಯಲ್ಲಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಲ್ಲಿ ನಿಜವಾಗ್ಲೂ ತಾವು ಹೇಳಿದಂಗೆಲ್ಲ ಐಶ್ವರ್ಯಗಳಿದ್ದವು. ಆದರೆ ನಮ್ಮ ಕುಟುಂಬನ ಅವ್ರು ಅಲ್ಲೇ ತಗೊಂಡು ಇಟ್ಕೊಂಡ್ಬಿಟ್ಟಿದ್ರು. ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಒಬ್ಬರೇ ಅಲ್ಲ. ಹಂಗಾಗಿ ಎಲ್ಲರನ್ನ ಕರೆದು ಎಲ್ಲರೂ ಯಾರೇ ಬಂದ್ರು ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸಲಾಗಿ ನನಗೆ ಆ ಮನೆ ಬೇರೆ ಈ ಮನೆ ಬೇರೆ ಅಂತ ಅನಿಸೇ ಇಲ್ಲ. ಎರಡು ನಂದೇ ಮನೆ ಅಂತೇಳಿ ನನ್ನ ಭಾವನೆ. ಅಲ್ಲಿದ್ದದ್ದು ಕೂಡ ಅವ್ರದ್ದೆಲ್ಲ ಬಿಡೋಣ ಒಂದು ಮನಸ್ಸಿರೋದ್ರಿಂದ ಹಂಗಾಗಿ ನಾನು ಕೂಡ ಜಾಸ್ತಿ ಇಲ್ಲಿ ಅವ್ರಿಗೆ ಏನು ಮಾಡಬೇಕು ಅನ್ನೋಂಥದ್ದು ಬರಲಿಲ್ಲ. ಅವ್ರ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ, ನನ್ನಲ್ಲೇ ಓದ್ಯಾರ, ದೊಡ್ಡ ದೊಡ್ಡ ಡಿಗ್ರಿ ತಗೊಂಡಾರ, ಒಳ್ಳೆ ವಿದ್ಯಾವಂತರಾಗ್ಯಾರ. ಹಂಗಾಗಿ ನನ್ನ ಮಕ್ಕಳ ಜೊತೆ ಅವ್ರ ಮಕ್ಕಳು ಸಮಾನರಾಗಿ ಬೆಳೆದಾರ. ಹಂಗಾಗಿ ಆ ಒಂದು ಭಾವನೆ ಇರೋದ್ರಿಂದ ನಾನು ಜಾಸ್ತಿ ಇದು ಬೇರೆ ಅಂತ ನಾನು ಅನ್ಕೊಂಡಿಲ್ಲ. ಇದು ಎರಡು ನನವೇ ಅಲ್ಲ. ಹಂಗಾಗಿ